ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಚಾನಲ್ ಅಂತ ಹೇಳಿ ನಮಗೂ ಬೇಜಾರಾಗಿದೆ, ನಿಮಗೂ ಕೇಳಿ ಬೇಜಾರಾಗಿರುತ್ತೆ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ 11 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಜಾಬ್ ಅಂತ ಒಂದು ಸ್ವಲ್ಪ ತಲೆ ಇದಾಗಿದೆ, ಅದೇ ತಲೆ ಒಳಗಡೆ ಕೊರಿತಾ ಇದೆ. ಕೆಲಸಕ್ಕೆ ಹೋಗಬೇಕು ಹೇಗೆ ಏನು ಅಂತ ಹೇಳಿ. ಸೊ ಗುಡ್ ನ್ಯೂಸ್, ನನಗೆ ಮತ್ತೆ ನಮ್ಮೂರಿಗೆ ಅಂಗನವಾಡಿದು ಕಾಲ್ ಆಗಿದೆ. ಸೊ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದನ್ನೇ ಎಕ್ಸ್ಟ್ರಾ ವ್ಲಾಗ್ ಮಾಡ್ತೀನಿ, ಎಲ್ಲ ಒಂದೇ ವ್ಲಾಗಲ್ಲಿ ಮಾಡಿದ್ರೆ ಸೊ ಇದಾಗುತ್ತೆ ಅಂತ ಹೇಳಿ. ಆ್ಯಂಡ್ ಜಾಬ್ ಅಂತ ನೆನಪಾದರೆ, ನಾನು ನನ್ನ ಡಿಗ್ರಿ ಮುಗಿಸಿದ್ಮೇಲೆ ಜಾಬ್ಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅದು ನೆನಪಾಗುತ್ತೆ ನನಗೆ. ತುಂಬ ಕಷ್ಟಪಟ್ಟಿದ್ದೀನಿ, ಡಿಗ್ರಿ ಓದಿದ್ದೀನಿ, ಎಲ್ಲೂ ಕೆಲಸ ಸಿಗ್ತಾ ಇರಲಿಲ್ಲ 2018ರಲ್ಲಿ. ಸೊ ಅದನ್ನು ನಿಮ್ಮ ಮುಂದೆ ಹೇಳ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಜಾಬ್ ಅಂತ ಹೇಳಿದ್ರೆ ನನಗೆ ಇವಾಗ ಎಷ್ಟು ಮುಖ್ಯ ಇದೆ ಜಾಬು, ನಂಗೆ ಆವಾಗಲೂ ತುಂಬ ಇಂಪಾರ್ಟೆಂಟ್ ಇತ್ತು. ಸೊ 2018ರಲ್ಲಿ ನಾನು ಡಿಗ್ರಿ ಮುಗಿಸ್ಕೊಂಡು BCom ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮನ ಮನೆಗೆ ಹೋದೆ. ಅವರು 8th ಮೇಲಲ್ಲಿದ್ದರು. ಹೋಗಿ 1.5 ತಿಂಗಳಾದ್ರೂ ನನಗೆ ಯಾವುದೂ ಜಾಬ್ ಸಿಕ್ಕಿಲ್ಲ. ಮತ್ತು ನಾನು ಓದಿದ್ದು ಕನ್ನಡ ಮೀಡಿಯಮ್, ಎಲ್ಲಿ ಹೋದ್ರೂ ಕೂಡ ಇಂಗ್ಲೀಷ್ ಬೇಕು ಆ್ಯಂಡ್ ಅದರ್ ಸ್ಕಿಲ್ಸ್ ಬೇಕು ಅಂತ ಹೇಳ್ತಿದ್ರು. ಬಟ್ ನಾನು ಬೇಸಿಕ್ ಕಂಪ್ಯೂಟರ್ ಮಾಡ್ಕೊಂಡಿದ್ದೆ ಅಷ್ಟೇ, ಟ್ಯಾಲಿ ಮಾಡಿರಲಿಲ್ಲ. ಟ್ಯಾಲಿ ಕೇಳ್ತಿದ್ರು ಮೇಯ್ನಾಗಿ. ಆ್ಯಂಡ್ ನನಗಲ್ಲಿ ಜನಗಳು ಪರಿಚಯ ಇಲ್ಲ, ಅಲ್ಲಿ ಜಾಬ್ ಇದೆ ಅಥವಾ ಇನ್ನೊಂದು ಕಡೆ ಇದೆ ಹೋಗು ಅಟೆಂಡ್ ಮಾಡು ಅಂತ ಹೇಳೋಕ್ಕೆ ನನಗೆ ಯಾರು ಜನಗಳು ಪರಿಚಯ ಇರಲಿಲ್ಲ. ಒಂದು ಹತ್ತತ್ರ 1.5 ತಿಂಗಳು 2 ತಿಂಗಳು ಮನೇಲೇ ಇದೆ. ತುಂಬ ಬೇಜಾರಾಗ್ತಿತ್ತು. ಅವಾಗ ನಮ್ಮ ದೊಡ್ಡಮ್ಮ ಏನು ಮಾಡ್ತು ಅಂತ ಹೇಳಿದ್ರೆ, ಊರವರು ಅಲ್ಲೇ 8th ಮೇಲಲ್ಲಿ ಪಕ್ಕದ ರೋಡಲ್ಲಿ ಒಬ್ಬರು ಇದ್ದರು, ಅವರ ಊರವರೇನೆ, ನಮ್ಮ ದೊಡ್ಡಮ್ಮ ಅವ್ರ ಊರವರೇನೆ. ಅವರಿಗೆ ಹೇಳ್ತು, ನಮ್ಮ ಸುಷ್ಮಂಗೆ ಈ ಥರ ಜಾಬ್ ಸಿಗ್ತಾ ಇಲ್ಲ ಅಂತೇಳಿ. ಅವರು ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ರು. TVS ಕ್ರಾಸಲ್ಲಿ ಒಂದು ಗಾರ್ಮೆಂಟ್ಸ್ ಇದೆ. ಆ ಗಾರ್ಮೆಂಟ್ಸ್ ನೇಮು ಬ್ಯಾಂಗ್ಳೂರ್ ಸೂಟ್ಸ್ ಅಂತ. ಮೋಸ್ಟ್ಲಿ ಇವಾಗ ಏನಾದರೂ ಕ್ಲೋಸ್ ಆಗಿದೆಯೇನೋ ಅಂದ್ಕೊತೀನಿ. ಆಗಲೇ ಈಗ ಒಂದು 3 ವರ್ಷದಲ್ಲೇನೋ ಕ್ಲೋಸ್ ಆಯಿತು ಏನೋ ಅಂತ ಹೇಳ್ತಾಯಿದ್ರು. ಕ್ಲೋಸ್ ಆಗಿದೆ ಓಪನ್ ಆಗಿದೆ ಗೊತ್ತಿಲ್ಲ. ಬ್ಯಾಂಗ್ಳೂರ್ ಸೂಟ್ಸ್ ಅಂತ. ನಾವು ಫಸ್ಟು ಹೋಗಿದ್ದು ಜಾಬು ಗಾರ್ಮೆಂಟ್ಸ್ಗೆ. ಅಲ್ಲಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರು ನನಗೆ ಕರ್ಕೊಂಡು ಹೋದ್ರು. ಯಾವುದೋ ಕಂಪ್ಯೂಟರ್ ಕೆಲಸ ಇದೆ, 12,000 13,000 ಕೊಡ್ತಾರೆ ಬಾ ಅಂತ. ಅಲ್ಲಿ ಹೋಗೆಲ್ಲ ಇಂಟರ್ವ್ಯೂ ಮಾಡಿದ್ರು. ನಾನು ಮಾರ್ಕ್ಸ್ ಕಾರ್ಡ್ಸು ರೆಸ್ಯೂಮ್ಸ್ ಎಲ್ಲ ಕೊಟ್ಟೆ. ಆ್ಯಂಡ್ ಮಾತಾಡಿದೆ. ನನಗೆ ಯಾವುದೋ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಆವಾಗ, ಫಸ್ಟ್ ಜಾಬ್ ಅಲ್ವಾ. ಅವರಂದರು ಕಂಪ್ಯೂಟರ್ದು ಇಲ್ಲ ಇವಾಗ ಯಾವುದೂ, ಇವರೊಂದು 3 ತಿಂಗಳಿಗೆ ಬಿಡ್ತಾರೆ, ಅವ್ರು ಬಿಟ್ಟಾಗ ನೀನು ಜಾಯ್ನ್ ಆಗು. ಇವಾಗ ಸದ್ಯಕ್ಕೆ ನಮಗೆ ಹೆಲ್ಪರ್ ಕೆಲಸ ಮಾಮೂಲಿ, ಅಲ್ಲಿ ಗಾರ್ಮೆಂಟ್ಸಲ್ಲಿ ವರ್ಕ್ ಇರುತ್ತಲ್ವ, ಸೂಟ್ಸು ಅದೇನೇನೋ ಇರುತ್ತಲ್ವ, ಅದನ್ನೆಲ್ಲ ತೊಗೊಂಡೋಗಿ ಕೊಡೋದು, ಅದೇನೇನೋ ಮಾಡೋ ಥರದ್ದು ಏನೇನೋ ಇದೆ, ಅದೇ ಇರೋದು ಅಂತ ಹೇಳಿದ್ರು. ಸೊ ನನಗೆ ಬೇಜಾರಾಯಿತು. ದೊಡ್ಡಮ್ಮ ಕಾಲ್ ಮಾಡಿದೆ, ನಿನ್ನ ಇಷ್ಟ, ಮನೇಲಿ ಕೂತಿರೋದಕ್ಕೆ ಒಂದು ಸ್ವಲ್ಪ ದಿನ ಮಾಡು, ನಿನ್ನ ಇಷ್ಟ ಅಂತು. ನನ್ನ ಇಷ್ಟ ಆದಮೇಲೆ ಹೌದು, ಇವಾಗ ಆಲ್ರೆಡಿ 2 ತಿಂಗಳು ಮನೇಲಿ ಕೂತಿದ್ದೀನಲ್ವ, ಬೇಡ ಅಂಥೇಳಿ ಮಾಡ್ತೀನಿ ಅಂತ ಒಪ್ಕೊಂಡೆ. ಸೊ ಹೋದೆ ಗೈಸ್, ಮಾಡಿದೆ. ಅಲ್ಲಿ ಹೇಗೆ ಅಂದರೆ ನಂಗೆ ಆ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಆ ಕೆಲಸ ಅಲ್ಲ. ಯಾಕಂದರೆ ನಾನು ಸ್ವಲ್ಪ ವೀಕ್ ಇದ್ದೆ, ಆವಾಗಲೂ ಕೂಡ ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು ಆ್ಯಂಡ್ ಡಸ್ಟ್ ಅಲರ್ಜಿ ಇತ್ತು, ನನಗೆ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ನಾನು ಸೇರ್ಕೊಬಿಟ್ಟಿದ್ದೀನಿ, ನನಗೆ 3 ಡೇಸ್ಗೆ ಮಾಡೋಕ್ಕಾಗಿಲ್ಲ. ಬಟ್ ನನಗೆ ಎಷ್ಟು ಹಠ ಅಂದರೆ ಸೇರ್ಕೊಬಿಟ್ಟಿದ್ದೀನಿ. 3 ದಿನಕ್ಕೆ ಹೋದರೆ ನನಗೆ ಏನೂ ಯೂಸ್ ಇಲ್ಲ. ಅಟ್ಲೀಸ್ಟ್ 1 ತಿಂಗಳು ಮಾಡಿ ನಾನು ಫುಲ್ ಪೇಮೆಂಟ್ ತೊಗೊಂಡು ಹೋಗಬೇಕು ಅಂತ ಹೇಳಿ ತುಂಬ ಕಷ್ಟಪಟ್ಟೆ. 8 ರಿಂದ 9 ಅವರ್ ನಿಂತ್ಕೊಂಡು ಮಾಡಬೇಕು. ಫುಲ್ಲು ಮೀನು ತಂತಿ ನೋವು, ಮಂಡಿಯಿಂದ ಕೆಳಗಡೆ ಫುಲ್ ನೋವು ಬಂದುಬಿಡೋದು. ಬಂದ ತಕ್ಷಣ ನಮ್ಮ ದೊಡ್ಡಮ್ಮ ಪಾಪ ಗೀಸರ್ ಆನ್ ಮಾಡಿರೋದು. ಬಂದ ತಕ್ಷಣ ಡೈಲಿ ಕಾಲಿಗೆ ಬಿಸಿ ನೀರು ಹಾಕ್ಕೊತಾ ಇದ್ದೆ, ಡೈಲಿ ಸ್ನಾನ ಮಾಡ್ಕೊತಾ ಇದ್ದೆ. ಪಾಪ ನಮ್ಮ ದೊಡ್ಡಮ್ಮ ನಮ್ಗೆ ಬಂದಾಗ ಏನೂ ಕೆಲಸ ಮಾಡಿಸ್ತಿರ್ಲಿಲ್ಲ. ನಮ್ಮ ದೊಡ್ಡಮ್ಮಂಗೆ ಗೊತ್ತು ಗಾರ್ಮೆಂಟ್ಸಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ. ನಮ್ಮ ದೊಡ್ಡಮ್ಮ ನನ್ನ ಕಷ್ಟ ನೋಡಿಬಿಟ್ಟು ಸ್ವಲ್ಪ ದಿನ ಆದಮೇಲೆ ನೀನು ಹೋಗಲೇಬೇಡ ಅಂತು. ಇಲ್ಲ, ನಾನು ಹೋಗಲೇಬೇಕು, 15 ದಿನ 20 ದಿನ ನನಗೆ ಗಿವ್ ಅಪ್ ಮಾಡಲ್ಲ ಅಂತ ಹೇಳಿ ನಾನು ಹೋದೆ. ಅಲ್ಲಿಂದ ಪ್ಯಾಕಿಂಗ್ ಬೇಕು ಅಂದ್ಬಿಟ್ಟು ಆಂಟಿ ದೊಡ್ಡಮ್ಮ ಫ್ರೆಂಡ್ ಬಂದು ಪ್ಯಾಕಿಂಗಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಪ್ಯಾಕಿಂಗಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅವರು ಇಲ್ಲಿ ನಿಂಗೆ ಕಷ್ಟ ಆಗುತ್ತೆ, ನಿಂತಂಗೆ ನಿಂತಿರ್ತೀಯ, ಪ್ಯಾಕಿಂಗ್ ಆದರೆ ಓಡಾಡ್ಕೊಂಡು ಮಾಡ್ಬೋದು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ನಮ್ಮದೇ ಎಲ್ಲ ಗ್ರೂಪ್ ಇದ್ವಲ್ಲ, ನಾವೆಲ್ಲ ಫ್ರೆಂಡ್ಸ್ಗಳು ಬಾ ಅಂತ ಅಂದರು. ಅಲ್ಲಿ ಪ್ಯಾಕಿಂಗಲ್ಲಿ ಒಬ್ಬರು ಬೇಕಿತ್ತು ಅಂತೇಳಿ ಪ್ಯಾಕಿಂಗಿಗೆ ಹಾಕೊಂಡ್ರು ಫಸ್ಟ್ ಫ್ಲೋರ್ಗೆ. ಅಲ್ಲೊಬ್ಬ ಅವರಿಗೆ ಒಂದು 5 ಜನ 10 ಜನಕ್ಕೆ ಒಬ್ಬ ಏನು ಹೇಳೋದು ಇನ್ಚಾರ್ಜ್ ಅಂತ ಇರ್ತಾನೆ. ಅವ್ನು ಮಂಡ್ಯ ಸೈಡವನೇ ಅಂತ ಹೇಳ್ಬಿಟ್ಟು ಹೆಂಗೆ ವಲ್ಗರಾಗಿ ಬೈಯೋನು ಅಂದರೆ ಹಿಂಗೆ ಅವನಕ್ಕಿಂತ ಆಂಟಿರೆಲ್ಲ ವಯಸ್ಸಲ್ಲಿ ದೊಡ್ಡವರು. ಬಟ್ ಅವರು ಮರ್ಯಾದೆನೇ ಕೊಡ್ತಿರಲ್ಲ, ಹೆಸ್ರು ಹಿಡ್ದೆಲ್ಲ ಕರೀತಾ ಇದ್ದ, ಬೈಯೋನು. ಪ್ಯಾಕಿಂಗಲ್ಲಿ ಅದೇನೋ ಕವರ್ ಅಂಟಿಸ್ಬೇಕಿತ್ತು, ಸ್ಟಿಕ್ಕರ್ ಅಂಟಿಸ್ಬೇಕಿತ್ತು, ಸೈಜ್ ವೈಸ್ ಸ್ಟಿಕ್ಕರ್ ಅಂಟಿಸಿ ಅದನ್ನೆಲ್ಲ ಒಂದೊಂದು ಟ್ರೈ ಒಳಗಡೆ ಹಾಕಬೇಕಿತ್ತು. ತುಂಬ ಕಷ್ಟ. 5 ನಿಮಿಷ ಕೂತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ ಫ್ರೆಂಡ್ಸ್. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಹಂಗೂ 1 ತಿಂಗಳಲ್ಲಿ 1 ದಿನನೋ 2 ದಿನನೋ ರಜಾ ಹಾಕೋಬಿಡಿವೇನೋ
ನನಗೆ ಅಷ್ಟು ಕಾಲು ನೋವು ಬರೋದು, ಅಷ್ಟು ಬ್ಯಾಕ್ ಪೇಯ್ನ್ ಬರೋದು. ನನಗೆ ಇಲ್ಲಿ ಊರಲ್ಲಿ ಅಪ್ಪ ಅಮ್ಮಂಗೂ ಹೇಳೋಕ್ಕಾಗಲ್ಲ, ಅಲ್ಲಿ ದೊಡ್ಡಮ್ಮಂಗೆ ಗೊತ್ತಿತ್ತು, ಬಟ್ ಬಿಡು ಅಂದ್ರೂ ನಾನು ಗಿವ್ ಅಪ್ ಮಾಡಿರಲಿಲ್ಲ. ಹತ್ಬಿಟ್ಟಿದ್ದೀನಿ ಎಷ್ಟು ಅಂದರೆ, ಅಯ್ಯೋ ನನಗಂದರೆ ಓದಬೇಕು ಅಂತಾರಲ್ವ, ಓದಿದ್ದೀನಿ, ನನಗೆ ಏನೂ ಕೆಲಸ ಸಿಗ್ತಿಲ್ಲ ಅಂತ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಅಲ್ಲಿ ಗಾರ್ಮೆಂಟ್ಸಲ್ಲಿದ್ದವರು ನಮ್ಮ ಮುಂಡೂರಲ್ಲಿ ಒಬ್ಬರು ಅಕ್ಕ ಮದುವೆ ಆಗಿದ್ದರು. ಅವ್ರು ಬಂದು ಬ್ಯಾಂಗ್ಳೂರಲ್ಲಿದ್ದರಂತೆ, ಜಾಲಹಳ್ಳಿ ಕ್ರಾಸಲ್ಲಿ. ನಮ್ಗೆ ನಿಜ ಗೊತ್ತಿಲ್ಲ, ಅವ್ರು ನಮ್ಮೂರು ಅಂತ ಗೊತ್ತು ಅಷ್ಟೇ, ಸೌಮ್ಯ ಅಂತ ಹೆಸರು ಗೊತ್ತು. ನಾವು ಜಾಸ್ತಿ ಮಾತು ಆಡಿಲ್ಲ, ಏನೂ ಇಲ್ಲ. ಊರಲ್ಲಿ ಅವ್ರನ್ನ ಓಡಾಡ್ಬೇಕಾದ್ರೆ ನೋಡಿದ್ದೆ. ಅವರು ಅದೇ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾನು ನೋಡಿಬಿಟ್ರು, ಯಾಕೆ ನೀನು BCom ಓದ್ಬಿಟ್ಟು ಗಾರ್ಮೆಂಟ್ಸಿಗೆ ಬಂದಿದೆಯಾ, ಇಲ್ಲೆಲ್ಲ ಅಂದರೆ SLC ಓದಿರೋರು ಅಥವಾ ಓದಿಲ್ಲದೆ ಓದೋರು ಅಂತ ಮಾಡೋವಂಥ ಕೆಲಸ, ಆ್ಯಂಡ್ ಈ ಕೆಲಸ ನಿಂಗೆ ಮಾಡೋಕ್ಕಾಗಲ್ಲ ಅಂದರು. ಹೌದು ಅಕ್ಕ ಗೊತ್ತು, ಬಟ್ ಹಿಂಗೆ ಜಾಬ್ ಸಿಗ್ತಾಯಿಲ್ಲ, ಸಿಕ್ತಾಗ ಹೋಗ್ತೀನಿ ಅಂತ ಹೇಳಿದೆ. ಆ್ಯಂಡ್ ನಾನು ಅವಾಗ ತಾನೇ ಡಿಗ್ರಿ ಮುಗಿಸ್ಕೊಂಡಿದ್ನಲ್ವ, ಸ್ವಲ್ಪ ಸ್ಟೈಲ್ ಎಲ್ಲ ಜಾಸ್ತಿ, ಕಾಲೇಜ್ ಬ್ಯಾಗ್ನ ತಗೊಂಡು ಹೋಗ್ತಾ ಇದ್ದೆ, ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ಬೇಕಲ್ವ, ನೀರು ಎಲ್ಲನೂ. ಆಮೇಲೆ ಡ್ರೆಸ್ಸು ಕೂಡ ಹಾಗೆ ನೀಟಾಗೆಲ್ಲ ರೆಡಿಯಾಗಿ, ಗೊತ್ತಲ್ವ ಆಗ್ತಾನೆ ಕಾಲೇಜ್ ಮುಗಿಸ್ತಿರೋ ಹೆಣ್ಮಕ್ಳು ಅಂದರೆ ಹೇಗಿರ್ತಾರೆ, ಆ ಥರ ನೀಟಾಗಿ ರೆಡಿ ಆಗ್ತಿದೆ. ಅಲ್ಲಿ ಗಾರ್ಮೆಂಟ್ಸಲ್ಲಿ ಅಂದರೆ ಅಲ್ಲಿಗೆ ತಕ್ಕನಾಗ ಅವ್ರು ಬರೋರು, ನಾನು ಬಟ್ ಏನೋ ನೀಟಾಗೆಲ್ಲ ರೆಡಿಯಾಗಿ ಹೋಗ್ತಾಯಿದ್ದೆ. ಅವರೆಲ್ಲ ಕೇಳ್ತಿದ್ರು, ನೀನು ಇಷ್ಟು ಚೆನ್ನಾಗೆಲ್ಲ ರೆಡಿಯಾಗಿ ಬರ್ತೀಯಾ, ಇಷ್ಟೊಂದು ಓದಿದ್ಯಾ, ಇಲ್ಲಿಗೆ ಬರಬಾರ್ದು, ನೀನು ಮಾಡೋವಂಥ ಕೆಲಸ ಅಲ್ಲ ಅಂತ ಆಂಟಿರು, ನಮ್ಮ ಅಮ್ಮನಂಗಿದ್ರು ಅವರೆಲ್ಲ, ಅಮ್ಮನ ಸ್ಟೇಜ್ ಆಗಿತ್ತು. ಅವರೆಲ್ಲ ಹೇಳೋರು. ನಾನು ಬೇಜಾರಾಗೋದು, ಚೇಣು ಎಲ್ಲ ಹಿಂಗೆ ಅಂತಾರಲ್ವಾ ಅಂತ. ಇರಲಿ ಅಂದ್ಬಿಟ್ಟು 3 ತಿಂಗಳು ಮಾಡಿದ್ದೀನಿ ಗೈಸ್ ಗಾರ್ಮೆಂಟ್ಸ್ ಕೆಲಸನ. ಅದು ಒಂದು ನನಗಿದ್ದಿದ್ದು 7,000ನೋ 7,500ನೋ ಏನೋ ಅನ್ಕೋತೀನಿ. ಬಟ್ ನಾನು ಒಂದು ತಿಂಗಳಲ್ಲಿ 2 ದಿನ ರಜೆ ಹಾಕ್ತಾಯಿದ್ದೆ. ಅದಕ್ಕೋಸ್ಕರ ಫಸ್ಟು ಪೇಮೆಂಟ್ ಬಂದು ನನಗೆ 6,000 ಅದೆಷ್ಟೋ ಚಿಲ್ಲರೆ ಬಂದಿತ್ತು. ನನ್ನ ಲೈಫಲ್ಲಿ ಫಸ್ಟು ಪೇಮೆಂಟ್ ಸ್ಯಾಲ್ರಿ ಅಂತ ತೊಗೊಂಡಿರೋದು. ಆ ಸ್ಯಾಲ್ರಿ ಸ್ಲಿಪ್ಪು ಮತ್ತು ನಂದು ID ಕಾರ್ಡ್ ಎಲ್ಲ ಇಟ್ಕೊಂಡಿದ್ದೆ. ಇವಾಗೆಲ್ಲೋ ಇವಾಗ ಸ್ವಲ್ಪ ದಿನದ ಕ್ಲೀನ್ ಮಾಡ್ಬೇಕಾದ್ರೆ ಕೆಲವೊಂದು ಬೇಜಾರಿಗೆಲ್ಲ ಎಸ್ಬಿಟ್ಟಿದ್ದೀನಿ. ID ಕಾರ್ಡ್ ಸ್ಯಾಲ್ರಿ ಸ್ಲಿಪ್ನು ಇಟ್ಕೊಂಡಿದ್ದೆ ನಾನು. ಅದಾದಮೇಲೆ ಒಂದು 3 ತಿಂಗಳು ಮಾಡಿದೆ. ನನಗೆ ಮಾಡೋಕ್ಕೆ ಆಗಲಿಲ್ಲ, ಬೇಡ ಅಂತ ಹೇಳಿ ಬಿಟ್ಬಿಟ್ಟೆ. ಆ್ಯಂಡ್ ಅಲ್ಲಿಂದ ಯಾರೋ ಹೇಳಿದ್ರು ಅಂತ ಹೇಳಿ ಕಣ್ವ ಮಾರ್ಟ್ಸ್, ಅದು ಈಗ ಕ್ಲೋಸ್ ಆಗಿದೆ ಬಿಡಿ, ಅಲ್ಲಿಗೆ ಹೋದೆ. ಅದು ಯಾವುದೋ ಒಂದು ಇದರಲ್ಲಿ ನೋಡಿಕೊಂಡು, ಪೇಪರಲ್ಲಿ ನೋಡ್ಕೊಂಡು ಕಾಲ್ ಮಾಡ್ಕೊಂಡು ಹೋಗಿದೆ. RR ನಗರ ಅಲ್ಲ, ರಾಜಾಜಿನಗರಲ್ಲಿ ಇತ್ತು ಅದು ಒಂದು. ಅಲ್ಲಿಗೆ ಹೋದರೆ ಅವ್ರು ನಮಗೆ ಹೇಳಲೇ ಇಲ್ಲ ಸ್ಟಾರ್ಟಿಂಗು. ಏನೋ ರೆಸ್ಯೂಮ್ ಇಟ್ಕೊಂಡು ಎಲ್ಲ ನೋಡೋರಂಗೆ ಓದೋರಂಗೆಲ್ಲ ಆ್ಯಕ್ಟ್ ಮಾಡಿದ್ರು. ಅಲ್ಲಿ ವರ್ಕ್ ಮಾಡೋ ಕೆಲವೊಬ್ರು ಹುಡುಗಿರು ಹಂಗೆ ಬರುತ್ತೆ ಇನ್ಸೆಂಟಿವ್, ಹಿಂಗೆ ಬರುತ್ತೆ ಮಾಡಬೇಕು. ನಾನು 3 ದಿನ ನನ್ನ ಕೈಯಿಂದ 1 ವಾರ ಬಸ್ ಚಾರ್ಜ್ ಹಾಕ್ಕೊಂಡೋದೆ. ಅಲ್ಲೇನು ಕೆಲಸ ಇಲ್ಲ, ನಾವೇ ಕಸ್ಟಮರ್ನ ಹುಡುಕಿಸಿ, ನಾವೇ ಅವ್ರಿಗೆ ಕಾರ್ಡ್ ಮಾಡಿಸಿ, ನಾವೇ ಅವ್ರಿಗೆ ಎಲ್ಲ ಮಾಡೋ ಥರ ಇತ್ತು. ಯಾವ ಜನಗಳು ಸುಮ್ಮನೆ ಇನ್ವೆಸ್ಟ್ ಮಾಡ್ತಾರೆ ನೀವೇ ಹೇಳಿ? ಅದೇ ಯಾರೂ ನಂಬಲ್ಲ. ಕೈಯಿಂದ ಆ ಥರ ಆ ಕಾರ್ಡ್ ಮಾಡಿಸ್ಬೇಕು, ಈ ಕಾರ್ಡ್ ಮಾಡಿಸ್ಬೇಕು, ಏನೇನೋ ಎಕ್ಸ್ಟ್ರಾ ಸ್ಕೀಮ್ ಇತ್ತು. ನಾನೊಂದು 15 ದಿನ ಹೋದವಳು ಬಿಟ್ಬಿಟ್ಟೆ. ಅವ್ರು ಯಾರೋ ಅವ್ರಿಗೊಂದು ಸ್ವಲ್ಪ ಇನ್ಚಾರ್ಜು ಮ್ಯಾನೇಜರು ಅಂತಿರ್ತಾರೆ, ಅವ್ರು ಕಾಲ್ ಮಾಡಿ ನಾನೇ ಕಸ್ಟಮರ್ಸ್ ಕೊಡ್ತೀನಿ ನಿಮಗೆ, ಅವ್ರನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗೋ ಹಾಗೆ ಹೀಗೆ ಅಂದ್ಬಿಟ್ಟು ಮತ್ತೆ ಮಾತಾಡಿ ಕರ್ಸಿದ್ರು. ಅದಾದ ಒಂದು 10-12 ದಿನ ಹೋದೆ. ಹೆಚ್ಚು ಕಡಿಮೆ 20-25 ದಿನ ಹೋಗಿದ್ದೀನಿ ಕೈಯಿಂದ ಬಸ್ ಚಾರ್ಜ್ ಹಾಕ್ಕೊಂಡು. ಏನಂದ್ರೆ ಏನೂ ಇಲ್ಲ, ಅದೆಲ್ಲ ಫೇಕು, ಸುಳ್ಳು. ಅದು ಆ್ಯಕ್ಚುಲಿ ಕ್ಲೋಸು ಕೂಡ ಆಗೋಯ್ತು. ಅದು ಸುಮ್ಮನೆ ನನ್ನ ಕೈಯಿಂದನೇ ಒಂದು 2-3 ಸಾವಿರ ದುಡ್ಡು ಖರ್ಚಾಯಿತು, ವೇಸ್ಟ್ ಆಗೋಯ್ತು. ಅಲ್ಲಿ ಕಣ್ವಾದಲ್ಲೂ ತುಂಬ ಸಫರ್ ಪಟ್ಟಿದ್ದೀನಿ. ಅಲ್ಲಿಂದ ಬಂದು ನಮ್ಮ ದೊಡ್ಡಮ್ಮನ ಫ್ರೆಂಡು ಅನ್ನಲ್ಲ, ಅವ್ರ ಕಡೆಯಿಂದ ಒಂದು ಅಣ್ಣ ಪರಿಚಯ ಆಗಿದ್ರು. ಆ ಅಣ್ಣವರು ಮನೆಗೆ ಬಂದಿದ್ರು. ಏನಂತ ಹೇಳಿದ್ರೆ 5,000 ರೂಪೀಸ್ ಕಮಿಷನ್ ಕೊಡಬೇಕು ನಿಮಗೆ, ಒಂದು ಹೋಟ್ಲಲ್ಲಿ 13,000ನೋ ಏನೋ ಅಂದ್ಕೊತೀನಿ, ಮಲ್ಲೇಶ್ವರಂ ಸೆಂಟ್ರಲ್ ಇದೆಯಲ್ವಾ, ಸೆಂಟ್ರಲಲ್ಲೇ ಇದೆ ಅದು ಹೋಟೆಲು, ದೊಡ್ಡ ಹೋಟೆಲು ಅದು. ರೆಸ್ಟೋರೆಂಟು ಮತ್ತು ಹೋಟೆಲು 2 ಕೂಡ ಇದೆ. ಅಲ್ಲಿ ಕೊಡಿಸ್ತೀನಿ. ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ, ದೇವರೇ ಓದ್ಬಿಟ್ಟು ಊರ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀನಿ, ಕೆಲಸ ಸಿಕ್ಕಿದ್ರೆ ಸಾಕಲ್ವಾ ಅನ್ನೋ ಥರ ಆಗೋಗಿತ್ತು. ಆವಾಗ ನಾನೇನು ಮಾಡಿದೆ, ದೊಡ್ಡಮ್ಮನೂ ಸರಿ ಆಯಿತು, 13-14 ಸಾವಿರ ಸಂಬಳ ಅಂದರೆ 5,000 ಕೊಡೋಕ್ಕೇನು ಅಂತ. ಆಗ ಅಣ್ಣಂಗೆ 5,000 ಕೊಟ್ಟು ಓನರಿಗೆ ಕಾಲ್ ಮಾಡಿ ಹೇಳಿದರು. ಆಗ ನಾನು ಮಲ್ಲೇಶ್ವರಂಗೆ ಕಾಲಲ್ಲಿ ಓನರ್ ಹತ್ರ ಮಾತಾಡ್ಕೊಂಡು ಹೋದೆ. ಬಟ್ ಅಲ್ಲಿ ಏನಂತ ಹೇಳಿದ್ರೆ, ಅಲ್ಲೂ ನಾನು 3 ತಿಂಗಳು ಅಷ್ಟೇ ವರ್ಕ್ ಮಾಡಿದ್ದು. 12,000 ಕೊಟ್ಟರು ಸ್ಟಾರ್ಟಿಂಗು. 3 ತಿಂಗಳು 12 ಏನೋ ಕೊಡ್ತೀನಿ, ಆಮೇಲಿಂದ 13 ಕೊಡ್ತೀನಿ ಅಂತ ಹೇಳಿದರು. ಅಲ್ಲೇನಾಯಿತು ಅಂತ ಹೇಳಿದ್ರೆ, ಎಲ್ಲ ಜೆಂಟ್ಸು, ಎಲ್ಲ ನಮ್ಮ ಅಪ್ಪಾಜಿ ಯಜಮಾನರು ಮತ್ತು ಹುಡುಗರುಗಳು. ನಂದೇನಿತ್ತು ಅಂದರೆ ಬಿಲ್ಲಿಂಗ್ ಸೆಕ್ಷನ್ನು, ಓನರ್ದು ಏನು ಸೀಟ್ ಇರುತ್ತಲ್ಲ ಅದ್ರ ಪಕ್ಕನೇ ನಂದು ಕಂಪ್ಯೂಟರ್ ಬಿಲ್ಲಿಂಗು. ನಾನು ಬಿಲ್ಲಿಂಗ್ ಮಾಡಬೇಕು. ಸೊ ವೇಟರ್ಗಳು ಬಂದು ಏನೇನು ಹೇಳ್ತಾರೆ ಅದನ್ನು ಹೊಡೆದ್ಬಿಟ್ಟು ಕಂಪ್ಯೂಟ್ರಲ್ಲಿ ಬಿಲ್ ಕೊಡಬೇಕು, ಆ್ಯಂಡ್ ಆ ಟೋಟಲ್ ಬಿಲ್ನು ಕೊಡಬೇಕು. ಅದಾದಮೇಲೆ ಅಲ್ಲಿ ಕ್ಯಾಶ್ ಅದನ್ನು ಬಿಲ್ ತೊಗೊಂಡು ಕೊಟ್ಟ ಮೇಲೆ ಆ ಬಿಲ್ಲು ಅಮೌಂಟ್ನ ಇಸ್ಕೊಳಕ್ಕಲ್ಲಿ ಕ್ಯಾಶಿಯರ್ ಕೌಂಟ್ರು ಅಂತ ಬೇರೆ ಇರುತ್ತೆ. ಸೊ
ಸೊ ನನಗೆ ಅಮೌಂಟ್ ಕೊಡೋಲ್ಲ ನನ್ನ ಕೈಗೆ, ನಾನು ಏನಿದ್ರು ಬಿಲ್ಲಿಂಗ್ ಕೊಡಬೇಕು. ಸೊ ಆ ಬಿಲ್ಲಿಂಗ್ ತೊಗೊಂಡು ಕ್ಯಾಶಿಯರ್ ಕೌಂಟ್ರಲ್ಲಿ ಕ್ಯಾಶ್ ಕಟ್ಸ್ಕೊಳ್ಳೋಕ್ಕೆ ಅಂತ ಬೇರೆ ಇರ್ತಾರೆ. ಅಲ್ಲಿ ಮೇನ್ ಪ್ರಾಬ್ಲಮ್ ಆಗಿದ್ದು ಏನಂತ ಹೇಳಿದ್ರೆ, ನಾನು ಒಬ್ಬಳೇ ಹುಡುಗಿ ಇದ್ದಿದ್ದು. ಸೊ ಒಳಗಡೆ ಒಂದಿಬ್ಬರು ಅಜ್ಜಿದಿರಿ ಇದ್ದರು, ಪಾತ್ರೆ ತೊಳೆಯೋರು. ಅಲ್ಲಿ ಒಳಗಡೆ ಅಂದರೆ ಫುಡ್ ಏನು ತಯಾರಿಸ್ತಾರೆ ಅಲ್ಲಿಗೆ ನನ್ನನ್ನು ಬಿಡ್ತಾ ಇರಲಿಲ್ಲ. ನನ್ನ ಕೌಂಟ್ರ್ ಹತ್ರ ಅವರು ಬಿಡ್ತಾ ಇರಲಿಲ್ಲ. ನನ್ನ ಕೌಂಟ್ ಹತ್ರ ಯಾರು ಬರಬೇಕು ಅಂದರೆ ಸರ್ವರ್ಸು, ಕ್ಯಾಪ್ಟನ್ಸ್ ಇರ್ತಾರಲ್ವ, ಬಿಲ್ ಮಾಡಿಸ್ಕೊಳಕ್ಕೆ ಅವ್ರು ಮಾತ್ರ ಬರಬೇಕು. ಸೊ ಏನಕ್ಕಂದರೆ ಒಬ್ಬರ ಹತ್ರ ಒಬ್ಬರು ಬಿಡ್ತಿರಲಿಲ್ಲ ಅಂದರೆ ಒಬ್ಬರಿಂದ ಒಬ್ಬರು ಮಾತಾಡಿಕೊಂಡು ಏನಾದ್ರು ಗೋಲ್ಮಾಲ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ನನಗೆ ಒಬ್ಬರು ಹುಡುಗಿರು ಕೂಡ ಅಲ್ಲಿ ಇರಲಿಲ್ಲ. ಸೊ ನಂಗೆ ತುಂಬ ಸಮಸ್ಯೆ ಆಗ್ತಿತ್ತು. ಆ್ಯಂಡ್ ಬೆಳಗ್ಗೆ 7 ಗಂಟೆಗೆ ನಾನು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಸಂಜೆ 5 ಕಾಲು ತನಕನೂ ನಾನು ಮಾಡಬೇಕಿತ್ತು. ಫುಲ್ ಎಲ್ಲ ಒಪ್ಪಿಸಿ ಎಲ್ಲನೂ ಇದು ಮಾಡಿ ಕೊಟ್ಟು ನಾನು ಬರೋ ಥರ ಇತ್ತು. ಆ್ಯಂಡ್ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಯಿತು. ತುಂಬ ಎಲ್ಲ ಜೆಂಟ್ಸೇ ಇದ್ದರು. ಮತ್ತು ವಾಶ್ರೂಮ್ಗೆಲ್ಲ ನಮಗೆ ಸಪ್ರೇಟ್ ಇರಲಿಲ್ಲ, ಪಬ್ಲಿಕ್ ವಾಶ್ರೂಮ್ ಇರುತ್ತಲ್ಲ ಅದೇ ಇತ್ತು. ಆ್ಯಂಡ್ ನನಗೆ ಓವರ್ ಹೀಟ್ ಥರ ಆಯಿತು. ಆ್ಯಂಡ್ ಫುಡ್ ಕೂಡ ನಂಗೆ ಆಗ್ತಾಯಿರಲಿಲ್ಲ. ಮಾರ್ನಿಂಗ್ ನಾನು 5:30ಗೆ ಎದ್ದು ಮನೆಯಿಂದ ಅಲ್ಲಿ ರೀಚ್ ಆಗಬೇಕಾಗಿತ್ತು 7 ಗಂಟೆಗೆ. ಆ್ಯಂಡ್ ಅಲ್ಲಿ ಏನು ಅಂತ ಹೇಳಿದ್ರೆ ಕಸ್ಟಮರ್ ಎಲ್ಲ ಬರ್ತಾರೆ ಅಂಥೇಳಿ ನಾನು 8 ಗಂಟೆ ಒಳಗಡೆ ತಿಂಡಿ ಮಾಡ್ಕೋಬೇಕಿತ್ತು. ನನಗೆ ಪರ್ಟಿಕ್ಯುಲರಾಗಿ 2 ತಿಂಡಿ ಕೊಡ್ತಿದ್ದು. ಒಂದು ಸೆಟ್ ದೋಸೆ, ಅದು ಬಿಟ್ಟರೆ ಪಲಾವು, ಅದು ಬಿಟ್ಟರೆ ಇನ್ನೊಂದು ವಾಂಗಿಬಾತು 3 ತಿಂಡಿ. ಆ ಹೋಟ್ಲಲ್ಲಿ ಅಷ್ಟು 100-200 ಥರ ವೆರೈಟಿ ಮಾಡೋರು. ಅದು ದೊಡ್ಡ ಹೋಟೆಲು, ಸೆಂಟ್ರಲ್ ಪಕ್ಕದಲ್ಲೇ ಇದೆ. ಅದು ಬಸ್ ಸ್ಟಾಪ್ ಕೊಡ್ತಾರೆ, ಅಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಮಾಡ್ತಾರೆ ರೋಡ್ ಸೈಡಲ್ಲಿ. ಅದ್ರ ಪಕ್ಕನೇ ಇದೆ ದೊಡ್ಡ ಹೋಟೆಲು. ಅಲ್ಲಿ ನಮಗೆ ಕೊಡ್ತಾ ಇರಲಿಲ್ಲ, ವರ್ಕ್ ಮಾಡೋರಿಗೆ ಪರ್ಟಿಕ್ಯುಲರಾಗಿ 3 ಅಷ್ಟೇ ಕೊಡ್ತಿದ್ದು, ಟೀ ಕಾಫಿ ಅಷ್ಟೇ. ಅದು ನನ್ನ ಕ್ಯಾಬಿನ್ಗೆ ತಂದು ಕೊಡೋರು. ಅದು ನಾನು 8 ಗಂಟೆ ಒಳಗಡೆ ತಿಂಡಿ ಮಾಡ್ಕೋಬೇಕು. ಮಧ್ಯಾಹ್ನ 12:30 1 ಗಂಟೆ ಒಳಗಡೆ ಊಟ ಮಾಡ್ಕೋಬೇಕು. ಆ ಥರ ಆಯಿತು. ನಾನು 3 ತಿಂಗಳು ವರ್ಕ್ ಮಾಡಿದೆ. ನನಗೆ ಅಲ್ಲಿನ ಏನು ಹೇಳ್ತಾರೆ ಪರಿಸರ, ಅದು ವಾತಾವರಣ ಇಷ್ಟ ಆಗಲಿಲ್ಲ. ನಾನು ಒಬ್ಬಳೇ ಹುಡುಗಿ, ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಯಿತು. 3 ತಿಂಗಳು ಮಾಡಿಬಿಟ್ಟು ಆ ಕೆಲಸನೂ ಬಿಟ್ಟೆ. ಸೊ ಅದಾದ ನಂತರ ನಮ್ಮ ದೊಡ್ಡಮ್ಮ ಫ್ರೆಂಡ್ ಮಗಳು ಅವರು ಒಂದು ಕಾಲ್ ಸೆಂಟ್ರಿಗೆ ಹೋಗಿ ಅವ್ರಿಗೆ ಅಲ್ಲಿ ಸೆಲೆಕ್ಷನ್ ಆಗಿತ್ತು. ಸೊ ನಮ್ಮ ದೊಡ್ಡಮ್ಮ ಫ್ರೆಂಡ್ ಹತ್ರ ಎಲ್ಲ ಹೇಳೋರಲ್ಲ ಸುಷ್ಮಾ ಜಾಬ್ ಇಲ್ಲ ಅಂತ. ಅವರಮ್ಮ ನನ್ನ ನಂಬರ್ನ ತಗೊಂಡು ಅವ್ರ ಮಗಳು ನನಗೆ ಕಾಲ್ ಮಾಡಿ ಹೇಳಿದರು, ಇಲ್ಲಿ ಇಂಟರ್ವ್ಯೂ ಇದೆ ಹೋಗು, ಗೊರಗುಂಟೆಪಾಳ್ಯದಲ್ಲಿ ಇಂಟರ್ವ್ಯೂ ಇದೆ ಹೋಗು ಅಂತೇಳಿ. ಸೊ ಅಲ್ಲಿಗೆ ನಾನು ಹೋಗಿದ್ದೆ, ಟ್ರಾನ್ಸಾಕ್ಟ್ ಗ್ಲೋಬಲ್ ಕಂಪ್ನಿ ಅಂತ. ನಾನು ಅಲ್ಲಿ ಹೋದಾಗ ನನ್ನ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆಗಿ ಅಲ್ಲಿಂದ ಬಂದು ಅಲ್ಲೊಂದು 20 ದಿನ ಟ್ರೈನಿಂಗ್ ಕೊಟ್ಟು, ಅಲ್ಲಿಂದ ಕಾರ್ಪೊರೇಷನ್ BBMP ಹೆಡ್ ಆಫೀಸ್ ಇದೆಯಲ್ವ, ಅಲ್ಲೇ ನಮ್ಮದು ವರ್ಕೇ ಇದ್ದಿದ್ದು ಆಯಿತಾ. ಸೊ ನಮ್ಮದು ಏನಂದರೆ BBMP ಎಂಪ್ಲಾಯೀಸ್ ಅಂತಲೇ ಇತ್ತು. ಬಟ್ ನಮ್ಮದು ಗೌರ್ಮೆಂಟ್ ಅಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಪ್ರೈವೇಟ್ ಕಂಪ್ನಿಯಿಂದ ನಮ್ಮನ್ನು ತೊಗೊಂಡಿದ್ರು. ಆ್ಯಂಡ್ ಅದರಲ್ಲಿ ಕಾಲ್ ಸೆಂಟರು, ಕ್ರಿಮಿಟೋರಿಯಮ್ಮು ಅಂದರೆ ಇದು ಸುಡ್ತಾರಲ್ವ ಅದನ್ನು ಸ್ಲಾಟ್ ಬುಕ್ ಮಾಡೋದು. ಆ್ಯಂಡ್ BBMP ಕಂಪ್ಲೇಂಟ್ಸ್, ಕಸದ್ದು, ಡ್ರೈನೇಜ್ದು ಅಥವಾ ಏನೇನೋ ಹೀಗೆ BBMPದು ಏನೇನು ಕಂಪ್ಲೇಂಟ್ಸ್ ಬರುತ್ತೆ ರೆಗ್ಯುಲರಾಗಿ, ಆ ಕಂಪ್ಲೇಂಟ್ಸ್ನ ರಿಜಿಸ್ಟರ್ ಮಾಡಿ ಆಫೀಸರ್ಸ್ಗೆ ಅದನ್ನು ಕಳಿಸಿ ಕಸ್ಟಮರ್ ಜೊತೆ ಮಾತಾಡಬೇಕಾಗಿತ್ತು. ನಾನು ಅದನ್ನು ಹೆಚ್ಚು ಕಡಿಮೆ 9 ತಿಂಗಳೇನೋ ಮಾಡಿದೆ. ಹೇಗೆ ಅಂದರೆ ಅದು 24/7 ಓಪನ್ ಇರುತ್ತೆ. BBMP ಹೆಲ್ಪ್ಲೈನ್ ನಂಬರು. ನಮ್ಮದು ಹೆಣ್ಮಕ್ಳನ್ನ ಮಾರ್ನಿಂಗ್ ಶಿಫ್ಟ್ ಹಾಕಿದ್ರು. ಯಾಕಂದರೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ನಮ್ಮದು, 2 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಒಂದು ಹುಡುಗರು ಬ್ಯಾಚು. ಯಾಕಂದರೆ ಹುಡುಗಿರು 10 ಗಂಟೆ ಅಂದರೆ ಮನೆಗೆ ಹೋಗೋದೆಲ್ಲ 11 ಗಂಟೆ ಆಗುತ್ತೆ, ಹುಡುಗಿರಿಗೆ ಬೇಡ ಅಂತೇಳಿ ಹುಡುಗಿರಿಗೆ ಮಾರ್ನಿಂಗ್ ಹಾಕಿದರು. ಆ್ಯಂಡ್ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ತನಕ ಇನ್ನೊಂದು ಬ್ಯಾಚು, ಅದು ಕೂಡ ಹುಡುಗರನ್ನೇ ಹಾಕಿದರು. ಸೊ ನಾವು ಬಂದಮೇಲೆ ಅವರು ನಮಗೆ ಬಿಟ್ಕೊಟ್ಬಿಟ್ಟು ಅವ್ರು ಡ್ಯೂಟಿ ಮುಗಿಸಿ ಬೆಳಗ್ಗೆ 6 ಗಂಟೆಗೆ ಅವ್ರು ಹೋಗೋರು. ನೈಟ್ ಶಿಫ್ಟಿಂದ ನಮ್ಮದು ಮಾರ್ನಿಂಗ್ ಶಿಫ್ಟ್ ಇತ್ತು. ಸೊ ನನಗೆ ಅಲ್ಲಿ ಸ್ಯಾಲ್ರಿ ಬಂದು 11,500 ಆಯಿತು. ನಮ್ಮದು ರೆಸ್ಯೂಮಲ್ಲೆಲ್ಲ ಬಂದು 16,000 ಅಂತ ತೋರಿಸಿದ್ರು ಆಯಿತಾ. ಅಂದರೆ ಗೌರ್ಮೆಂಟ್ಗೆ 16,500 ಅಂತ ತೋರಿಸ್ತಿದ್ರು. ಬಟ್ ನಮಗೆ ಆ ಕಂಪ್ನಿ ಕೊಡ್ತಿದ್ದಿದ್ದೆ 11,500. ನಮಗೆ ಏನು ಅಮೌಂಟ್ ಬರೋದು ಎಕ್ಸ್ಟ್ರಾ ಅಮೌಂಟು ಗೌರ್ಮೆಂಟಿಂದ ಅದನ್ನು ಅವರೇ ಇಟ್ಕೊಳ್ಳೋರು. ನಮಗೆ ಮಾತ್ರ 11,500 ಆ ಥರ ಕೊಡೋರು. ಅದರಲ್ಲೂ ಕೂಡ ಲಾಗಿನ್ನು ಕರೆಕ್ಟಾಗಿ 6 ಗಂಟೆ ಆಗಬೇಕು, 6 ಗಂಟೆ 10 ನಿಮಿಷದೊಳಗಡೆ ಆಗಬೇಕು. 3 ಚಾನ್ಸಸ್ ಇರೋದು. 3 ಚಾನ್ಸಸ್ಗಿಂತ ನಾವು ಜಾಸ್ತಿ ಏನಾದ್ರೂ ಆ ಥರ ಲೇಟಾಗಿ ಲಾಗಿನ್ ಆದರೆ ಅದಕ್ಕೂ ಕೂಡ 200-300 ರೂಪಾಯಿ ಅಂತ ಕಟ್ ಮಾಡೋರು. ಆ್ಯಂಡ್ ಕಂಪ್ಲೇಂಟ್ಸ್ ತೊಗೋಬೇಕಾದ್ರೆ ಏನಾದರೂ ರೂಡಾಗಿ ಮಾತಾಡಿದ್ರೆ ಅಂದರೆ ಇವರು ಕಸ್ಟಮರ್ ಹತ್ರ ಆ ಥರದ್ದೆಲ್ಲ ಚೆಕ್ ಮಾಡೋರು. ಕಾಲೆಲ್ಲ ಚೆಕ್ ಮಾಡಿ ಅದಕ್ಕೂ ಅಮೌಂಟ್ ಕಟ್ ಮಾಡೋರು. ನಾವು ಕಸ್ಟಮರ್ಸ್ ಕಾಲ್ ಡಿಸ್ಕನೆಕ್ಟ್ ಮಾಡೋ ತನಕ ನಾವು ಕಾಲ್ ಡಿಸ್ಕನೆಕ್ಟ್ ಮಾಡೋ ಹಾಗಿರಲಿಲ್ಲ. ನಾವೇನಾದರೂ ಕಾಲ್ ಡಿಸ್ಕನೆಕ್ಟ್ ಮಾಡೋರು ಅದಕ್ಕೂ ಅಮೌಂಟ್ ಕಟ್ ಮಾಡೋರು. ಆ ಥರ ಎಲ್ಲ ಆಯಿತು. ನಾನು ಬೆಳಗಿನ ಜಾವ 4:15 ಎದ್ದು ರೆಡಿಯಾಗಿ ಬಿಡ್ತಿದ್ದೆ. 5:15 ನಮ್ಮ ದೊಡ್ಡಮ್ಮನನ್ನು. ಅಷ್ಟರಲ್ಲಿ ಅವರು ಚಿಕ್ಕಬಿದ್ರಕಲ್ಲು ಆ ಕಡೆ ಶಿಫ್ಟ್ ಆದರು. ಅಲ್ಲಿಂದ 1.5 ಕಿಲೋಮೀಟ್ರ್ ಬಸ್ ಸ್ಟಾಪ್ ಆಗೋದು. 5:15 ಒಬ್ಬಳೇ ಹೋಗ್ತಾಳೆ, ಇಲ್ಲೆಲ್ಲ ಜನ ಓಡಾಡಲ್ಲ ಅಂತೇಳಿ ನಮ್ಮ ದೊಡ್ಡಮ್ಮ ಮನೆಯಿಂದ ಬಸ್ ಸ್ಟಾಪ್ ತನಕ ನನ್ನ ಬಿಟ್ಕೊಟ್ಬಿಟ್ಟು ಬಸ್ ಹತ್ತಿದ್ಮೇಲೆ ನಮ್ಮ ದೊಡ್ಡಮ್ಮ ಮನೆಗೆ ಹೋಗೋದು. ನಾನು 5:15 ಹತ್ತಿದ್ರೆ ಕಾರ್ಪೊರೇಷನ್ಗೆ ಅರ್ಧ ಗಂಟೆ
ಮಾರ್ಕೆಟ್ಗೆಲ್ಲ ಹೋಗ್ಬೋದು, ಬೆಳಗ್ಗೆ ಟ್ರಾಫಿಕ್ ಇರಲ್ವಲ್ಲ. ಅಲ್ಲಿ ಚಿಕ್ಕಬಿದ್ರಕಲ್ಲಿಂದ ಕಾರ್ಪೊರೇಷನ್ಗೆ ಹೋಗಿ ಡೈರೆಕ್ಟ್ ಮಾರ್ಕೆಟ್ ಬಸ್ ಹತ್ತೀವಿ. ಮಾರ್ಕೆಟ್ ಬಸ್ ಸಿಕ್ಕಿಲ್ಲ ಅಂದರೆ ಮೆಜೆಸ್ಟಿಕ್ ಬಸ್ ಹತ್ತಿ, ಮೆಜೆಸ್ಟಿಕ್ಕಿಂದ ಇನ್ನೊಂದು ಬಸ್ ಹತ್ತಿ ಹೋಗಿವಿ. 6 ಗಂಟೆಗಳಾಗಿ ಏನಾಗಬೇಕಿತ್ತು. 6 ಗಂಟೆಯಿಂದ 2 ಗಂಟೆ ತನಕ ಅಲ್ಲಿ ಮನೆಗೆ ಬಂದು ಅಲ್ಲಿಂದ ನಡ್ಕೊಂಬರೋಷ್ಟರಲ್ಲೆಲ್ಲ 3:30-4 ಗಂಟೆ ಆಗೋದು. ಸೊ ಇದು ಇಷ್ಟು ನನ್ನ ಜಾಬ್ದು ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಅಮೌಂಟ್ ಕೂಡ ಕೊಟ್ಟು ಕಳ್ಕೊಂಡಿದ್ದೀನಿ. ಆ್ಯಂಡ್ ಗರ 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 ಅಂತ ಬೆಂಗಳೂರಲ್ಲಿ ಇಡೀ ಏರಿಯಾ ಎಲ್ಲನೂ ಸುತ್ತಿದ್ದೀನಿ. ಆ್ಯಂಡ್ ದುಡ್ಡು ಕಟ್ಟಿಸ್ಕೊಂಡು ಕೆಲಸ ಕೊಡಿಸ್ತೀವಿ ಅಂತ ಹೇಳ್ತಾರಲ್ಲ, ಅಲ್ಲಿಗೆ 1-2 ಹತ್ರ ಹೋಗಿ ಯಾಕೋ ಇದು ಮೋಸ ಅನಿಸುತ್ತೆ ಅಂತೇಳಿ ಹೋಗಿ ವಾಪಸ್ ಬಂದುಬಿಟ್ಟಿದ್ದೀನಿ. ದುಡ್ಡು ಕೊಟ್ಟಿಲ್ಲ. ಕಣ್ಮದಲ್ಲಂತೂ ತುಂಬ ಮೋಸ ಮಾಡಿದ್ರು. 25 ದಿನ ಅಲ್ಲಿ ಹೋಗಿ ಸುಮ್ಮನೆ ನನ್ನ ದುಡ್ಡೆಲ್ಲ ಕಳ್ಕೊಂಡೆ ನಾನು. ಅದೆಲ್ಲ ಫುಲ್ ಫೇಕು. ಆ್ಯಂಡ್ ಯಾರ್ಯಾರೆಲ್ಲ ದುಡ್ಡು ಕಟ್ಟಿ 500,000 ಕಟ್ಟಿ ಕೆಲಸ ಕೊಡಿಸ್ತೀವಿ ಅಂತಾರಲ್ವ, ಅಂಥದ್ದಕ್ಕೆ ನೀವು ಹೋಗಲೇಬೇಡಿ. ಅದೆಲ್ಲ ಫೇಕ್ ಇರುತ್ತೆ. 99% ಫೇಕ್ ಇರುತ್ತೆ. ತುಂಬ ಕಷ್ಟಪಟ್ಟಿದ್ದೀನಿ ಈ ಕೆಲಸಕ್ಕೋಸ್ಕರ. ಆ್ಯಂಡ್ ಅದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಕೋಬೇಕಾದ್ರು ಕೆಲವೊಬ್ಬರು ಇಂಗ್ಲೀಷಲ್ಲಿ ಹಲೋ ಅಂತ ಇಂಗ್ಲೀಷಲ್ಲೆಲ್ಲ ಮಾತಾಡೋರು. ನನಗೆ ಇಂಗ್ಲೀಷ್ ಬೇರೆ ಪ್ರಾಬ್ಲಮ್ ಇತ್ತು. ಆ್ಯಂಡ್ ಆವಾಗ ಇಂಗ್ಲೀಷ್ ಕೂಡ ಸ್ವಲ್ಪ ಕಲ್ತ್ಕೊಂಡಿದ್ದೆ, ಮಾತಾಡಿವೆ, ಮ್ಯಾನೇಜ್ ಮಾಡಿವೆ. ತುಂಬ ಕಷ್ಟಪಟ್ಟಿದ್ದೀನಿ. ಅದೊಂದು 9 ತಿಂಗಳು ಮಾಡಿದೆ. ಅಷ್ಟರಲ್ಲಿ ಮದುವೆ ಫಿಕ್ಸ್ ಆಯಿತು. ಅಷ್ಟರಲ್ಲಿ ಮಾರ್ಚ್ಗೆ ಮದುವೆ, ಏಪ್ರಿಲ್ಗೆ ಮದುವೆ ಫಿಕ್ಸ್ ಆಗಿತ್ತು. ಜನವರಿಗೆಲ್ಲ 2020ಕ್ಕೆ ಏನು ಕರೋನಾ ಬಂತು ಬ್ಯಾಂಗ್ಳೂರಿಗೆ. ಸೊ ಊರಿಗೆ ಬಂದೆ, ಮನೆ ಗೃಹ ಪ್ರವೇಶ ನಮ್ಮನೆದು ಅಂತ ಹೇಳಿ. ಅಷ್ಟರಲ್ಲಿ ಕರೋನಾ ಬಂದು ಬಸ್ಸು ಎಲ್ಲ ಆಟೋ ಎಲ್ಲ ಸ್ಟಾಪ್ ಮಾಡಿ ಎಲ್ಲನೂ ಇದು ಮಾಡಾಕಿದ್ರು. ನಾನು ಮತ್ತೆ ಜಾಬ್ಗೆ ಹೋಗೋಕ್ಕೆ ಆಗಲಿಲ್ಲ. ಮದುವೆ ಆಗಿ ಸ್ವಂತ ಅವ್ರ ಮನೆಗೆ ಹೋದೆ. ಸೊ ಇಷ್ಟೇ ನನ್ನ ಕತೆ. ಮದುವೆ ಆದಮೇಲೆ ಈಗ ರೀಸೆಂಟಾಗಿ ಲಾಸ್ಟ್ ಇಯರು ಒಂದು 5 ತಿಂಗಳು ಕೆಲಸಕ್ಕೆ ಹೋಗಿದ್ದೆ LIT ಫೈನಾನ್ಸ್ಗೆ. ಅದರಲ್ಲಿ ಒಂದು 15,000 ಸಿಗ್ತಿತ್ತು ನನಗೆ. ಒಂದು 5 ತಿಂಗಳು 6 ತಿಂಗಳು ಮಾಡಿದೆ. ಅದನ್ನು ಕೂಡ ಬಿಟ್ಬಿಟ್ಟೆ. ಸೊ ಇಷ್ಟು ಜಾಬು ಅಂತ ಹೇಳಿದ್ರೆ ಜಾಬ್ ತೊಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಎಲ್ಲ ಯಾಮಾರಿಸೋರೇ ಇರ್ತಾರೆ, ಮೋಸ ಮಾಡೋರೇ ಇರ್ತಾರೆ. ತುಂಬ ಕಷ್ಟಪಟ್ಟಿದ್ದೀನಿ. ಮದುವೆಗಿಂತ ಮುಂಚೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? 6,000 ಪೇಮೆಂಟಿಂದ 15,000-16,000 ತನಕ ತಗೊಂಡಿದ್ದೀನಿ. ಸೊ ಇನ್ನು ಇವಾಗ ನೆಕ್ಸ್ಟ್ ಮತ್ತೆ ಇವಾಗ ಹೋಗಬೇಕು. ಸೊ ನೆಕ್ಸ್ಟು ಏನು ಅಂಗನವಾಡಿದೂ 11:30-12 ಸಿಗುತ್ತೆ ಅಷ್ಟೇ ಸಿಗಲಿ. ಬಟ್ ಅದೊಂದು ಗೌರ್ಮೆಂಟ್ ಜಾಬು ಅನ್ನೋ ಥರ ಅಷ್ಟೇ. ಇವಾಗ ಹೋಗ್ಬಿಟ್ಟು ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಎಷ್ಟು ಕಷ್ಟಪಟ್ಟಿದ್ವಿ ಅಂತ ಹೇಳಿದ್ರೆ, ನಮ್ಮಂಥ ಹೆಣ್ಮಕ್ಳು ಗೊತ್ತಿರುತ್ತೆ, ಎಲ್ಲೇ ಹೋದ್ರೂ ಇಂಗ್ಲೀಷ್ ಬೇಕು, ಇಂಗ್ಲೀಷ್ ಸ್ಪೋಕನ್ ಬೇಕು ಅಂತಾರೆ. ನಾವು ಕನ್ನಡ ಮೀಡಿಯಮಲ್ಲಿ ಓದಿರೋರು. ನಮಗೆ ಇಂಗ್ಲೀಷ್ ಬರೆಯೋಕ್ಕೆ ಬರುತ್ತೆ, ಓದೋಕ್ಕೆ ಬರುತ್ತೆ, ಮಾತಾಡೋಕ್ಕೆ ಬರಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ ನಾನಂತೂ. ಅದನ್ನೆಲ್ಲ ಇವತ್ತು ನೆನೆಸ್ಕೊಂಡ್ರೂ ಬೇಜಾರಾಗುತ್ತೆ. ಹೌದಾ, ಇಷ್ಟೆಲ್ಲ ಕಷ್ಟಪಟ್ಟನಲ್ವ, ಇಷ್ಟೆಲ್ಲ ಮಾಡಿದ್ನಲ್ವ ಅಂತ ಹೇಳಿ. ಇದೇ ಇವತ್ತಿನ ವ್ಲಾಗ್ ಆಗಿತ್ತು. ಈ ನನ್ನ ಏನು ಒಂದು ಪಾರ್ಟ್ ಆಫ್ ಲೈಫ್ ಜಾಬ್ ರಿಲೇಟೆಡ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ಥ್ಯಾಂಕ್ ಯು.